ಎಲ್ಲ ಕನ್ನಡದ ಜನತೆಗೆ ನಮಸ್ಕಾರ. ಹೇಗಿದ್ದೀರಾ ಎಲ್ರೂ? ಇವತ್ತು ರಾಜ್ಯದ ತಾಯಂದಿರಿಗೆ ಮತ್ತು ರೇಷನ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಒಂದು ಅದ್ಭುತವಾದ ಸುದ್ದಿಯನ್ನ ತಗೊಂಡ್ಬಂದಿದ್ದೀನಿ. ನೀವು ಈ ಯುಗಾದಿ ಹಬ್ಬಕ್ಕೆ ಏನಾದ್ರೂ ಸ್ಪೆಷಲ್ ಗಿಫ್ಟ್ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಸರ್ಕಾರ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬರೋಬ್ಬರಿ 8,000 ರೂಪಾಯಿಗಳನ್ನ ಖಾತೆಗೆ ಹಾಕ್ತಿದೆ. ಹೌದು, ನೀವು ಕೇಳಿದ್ದು ನಿಜ. ಇದು ಸುಮ್ಮನೆ ಹೇಳ್ತಾ ಇರೋ ಮಾತಲ್ಲ. ಈಗಾಗಲೇ ಕೆಲವರ ಅಕೌಂಟ್ಗೆ ಹಣ ಜಮೆ ಆಗೋಕೆ ಶುರುವಾಗಿದೆ. ಅಷ್ಟೇ ಅಲ್ಲದೆ ರೇಷನ್ ಕಾರ್ಡ್ ಇಟ್ಕೊಂಡಿರೋರಿಗೂ ಕೂಡ ಸರ್ಕಾರ 3 ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದೆ. ಅಕ್ಕಿ ಸಿಗುತ್ತಾ ಇಲ್ವಾ? ಇಂದಿರಾ ಕಿಟ್ ಅಂದ್ರೆ ಏನು? ಅದನ್ನ ಪಡೆಯೋದು ಹೇಗೆ? ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬರ್ತಾರಾ? ಈ ತರಹದ 10 ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ಮಾಡಬೇಕಿರೋದು ಇಷ್ಟೇ: ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ನೋಡಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ರೈತನ ಮಿತ್ರ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ ಕೊಡಿ. ಓಕೆ, ಮೊದಲನೇದಾಗಿ ಆ 8,000 ರೂಪಾಯಿ ವಿಚಾರಕ್ಕೆ ಬರೋಣ. ಸರ್ಕಾರ ಯಾಕೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಒಟ್ಟಿಗೆ ಹಾಕ್ತಿದೆ ಅಂತ ನೀವು ಕೇಳಬಹುದು. ನೋಡಿ, ಕಳೆದ ಕೆಲವು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಾ ಇರಲಿಲ್ಲ ಅನ್ನೋದು ನಿಮ್ಮೆಲ್ಲರ ದೂರಾಗಿತ್ತು ಅಲ್ವಾ? ಅದಕ್ಕಾಗಿಯೇ ಯುಗಾದಿ ಹಬ್ಬದ ಸಂಭ್ರಮಕ್ಕೆ ಅಂತ ಸರ್ಕಾರ 4 ತಿಂಗಳ ಬಾಕಿ ಹಣವನ್ನ ಸೇರಿಸಿ ಒಟ್ಟು 8,000 ರೂಪಾಯಿಗಳನ್ನ ಜಮೆ ಮಾಡ್ತಾ ಇದೆ. ಈಗಾಗಲೇ ಕರ್ನಾಟಕದ ಸುಮಾರು 27 ಜಿಲ್ಲೆಗಳಿಗೆ ಈ ಪ್ರಕ್ರಿಯೆ ಶುರುವಾಗಿದೆ. ಮಾರ್ಚ್ 18 ಬುಧವಾರದಿಂದಲೇ ನಿಮ್ಮ ಖಾತೆಗಳಿಗೆ ಈ ಹಣ ಬರಲಿದೆ. ಯಾವ ಯಾವ ಜಿಲ್ಲೆಗಳು ಅಂತ ಲಿಸ್ಟ್ ಹೇಳ್ತೀನಿ ಕೇಳಿ. ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ಬಳ್ಳಾರಿ, ಬೀದರ್ ಮತ್ತು ಕಲಬುರ್ಗಿ ಈ ಜಿಲ್ಲೆಗಳಲ್ಲಿ ಈಗಾಗಲೇ ಕೆಲವರಿಗೆ 4,000 ಬಂದಿದೆ. ಇನ್ನುಳಿದ 4,000 ಕೂಡ ಈಗ ಜಮೆಯಾಗ್ತಿದೆ. ಹಾಗೆಯೇ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲೂ ಹಣ ಬಿಡುಗಡೆ ಆಗಿದೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರ, ರಾಮನಗರ, ಕೋಲಾರ, ಶಿವಮೊಗ್ಗ, ತುಮಕೂರು ಭಾಗದವರಿಗೂ ಕೂಡ ಹಂತ ಹಂತವಾಗಿ ಹಣ ಖಾತೆಗೆ ಬರ್ತಾ ಇದೆ. ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ಗಾಬರಿಯಾಗಬೇಡಿ. ಸರ್ವರ್ ಬ್ಯುಸಿಯಿಂದಾಗಿ 1 ಅಥವಾ 2 ದಿನ ಲೇಟ್ ಆಗಬಹುದು ಅಷ್ಟೇ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ಫ್ರೆಂಡ್ಸ್. ಈ 8,000 ರೂಪಾಯಿ ಅಥವಾ ಇನ್ಮುಂದೆ ಪ್ರತಿ ತಿಂಗಳು ಹಣ ಬರಬೇಕು ಅಂದ್ರೆ ಸರ್ಕಾರ ಒಂದು ಹೊಸ ರೂಲ್ಸ್ ತಂದಿದೆ. ಅದೇನಪ್ಪಾ ಅಂದ್ರೆ ಮರು ಅರ್ಜಿ ಅಂದ್ರೆ ರೀ ಅಪ್ಲಿಕೇಶನ್ ಮತ್ತು ಲೈಫ್ ಸರ್ಟಿಫಿಕೇಟ್. ಯಾಕೆ ಈ ನಿರ್ಧಾರ? ಯಾಕಂದ್ರೆ ಸರ್ಕಾರ ಸರ್ವೆ ಮಾಡಿದಾಗ ತಿಳಿದು ಬಂದಿರೋದು ಏನಂದ್ರೆ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಗೃಹಲಕ್ಷ್ಮಿ ಫಲಾನುಭವಿಗಳು ಈಗಾಗಲೇ ಮರಣ ಹೊಂದಿದ್ದಾರೆ. ಆದರೆ ಅವರ ಹೆಸರಲ್ಲಿ ಇನ್ನೂ ಕೂಡ ಹಣ ಡ್ರಾ ಮಾಡಲಾಗ್ತಿದೆ. ಇದು ಅಕ್ರಮ ಅಲ್ವಾ? ಅದಕ್ಕೆ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ ನಿಜವಾದ ಫಲಾನುಭವಿಗಳು ಬದುಕಿದ್ದಾರಾ ಇಲ್ವಾ ಅಂತ ಚೆಕ್ ಮಾಡೋಕೆ ಈ ವರ್ಷದ ಕೊನೆಯಲ್ಲಿ ಮರು ಅರ್ಜಿ ಹಾಕೋಕೆ ಹೇಳ್ತಿದೆ. ಇದಕ್ಕೆ ನೀವು ಎಲ್ಲಿಗೂ ಓಡಾಡಬೇಕಿಲ್ಲ. ಸರ್ಕಾರದ ಅಧಿಕಾರಿಗಳೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ದಾಖಲೆಗಳನ್ನ ವೆರಿಫೈ ಮಾಡ್ತಾರೆ. ನೀವು ಬದುಕಿದ್ದೀರಿ ಅನ್ನೋದಕ್ಕೆ ಒಂದು ಲೈಫ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಬೇಕಾಗತ್ತೆ. ಯಾರೆಲ್ಲ ಅಕ್ರಮವಾಗಿ ಹಣ ಪಡಿತಾ ಇದ್ದಾರೋ ಅಂಥವರ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಸೊ ನಿಮ್ಮ ಮನೆಗೆ ಅಧಿಕಾರಿಗಳು ಬಂದಾಗ ಸರಿಯಾದ ಮಾಹಿತಿ ಕೊಟ್ಟು ಸಹಕರಿಸಿ. ಈಗ ರೇಷನ್ ಕಾರ್ಡ್ ವಿಚಾರಕ್ಕೆ ಬರೋಣ. ಪ್ರತಿ ತಿಂಗಳು ನಮಗೆ ಅಕ್ಕಿ ಸಿಗ್ತಾ ಇತ್ತು. ಆದ್ರೆ ಇನ್ಮುಂದೆ ರಾಜ್ಯ ಸರ್ಕಾರ ಉಚಿತ ಅಕ್ಕಿ ಕೊಡೋದನ್ನ ನಿಲ್ಲಿಸಿ ಅದರ ಬದಲು ಇನ್ಯಾವುದೋ ಯೋಜನೆ ತರ್ತಾ ಇದೆ ಅಂತ ಕೇಳ್ಪಟ್ಟಿರಬಹುದು. ವಿಷಯ ಏನಂದ್ರೆ ಇನ್ಮುಂದೆ ಕೇಂದ್ರ ಸರ್ಕಾರ ನಿಮಗೆ ಅಕ್ಕಿ ಕೊಡುತ್ತೆ. ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಬರೀ ಅಕ್ಕಿ ತಿಂದ್ರೆ ಸಾಕಾಗಲ್ವಾ? ಅದಕ್ಕೆ ಬೇಕಿರೋ ಬೇಳೆ, ಎಣ್ಣೆ, ಸಕ್ಕರೆ ಇವುಗಳನ್ನ ಕೊಡೋಕೆ ಪ್ಲಾನ್ ಮಾಡಿದೆ. ಅದನ್ನೇ ನಾವು ಇಂದಿರಾ ಕಿಟ್ ಅಂತ ಕರಿತೀವಿ. ಈ ಕಿಟ್ನಲ್ಲಿ ಏನೇನಿರುತ್ತೆ ಗೊತ್ತಾ? 1 ಅಡುಗೆ ಎಣ್ಣೆ, 2 ತೊಗರಿಬೇಳೆ, 3 ಸಕ್ಕರೆ, 4 ಉಪ್ಪು, 5 ರಾಗಿ ಅಥವಾ ಗೋಧಿ. ಇವೆಲ್ಲವನ್ನು ಒಂದು ಕಿಟ್ನಲ್ಲಿ ಹಾಕಿ ಸರ್ಕಾರ ಕೊಡಲಿದೆ. ಈ ಯುಗಾದಿ ಹಬ್ಬದ ನಂತರ ಇದು ಜಾರಿಗೆ ಬರುವ ಸಾಧ್ಯತೆ ಹೆಚ್ಚಿದೆ. ಈ ಕಿಟ್ ಮೇಲೆ ಒಂದು QR ಕೋಡ್ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿ ನೀವು ರೇಷನ್ ಅಂಗಡಿಯಲ್ಲಿ ಪಡ್ಕೋಬೇಕು. ಒಂದು ನೆನಪಿಡಿ, ಈ ಕಿಟ್ ನಮಗೆ ಕೊಟ್ಟಿರೋದು ನಾವು ಬಳಸೋಕೆ. ಇದನ್ನ ಹೊರಗಡೆ ಯಾರಿಗಾದ್ರೂ ಮಾರಿದ್ರೆ
ಅಥವಾ ಮಿಸ್ಯೂಸ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಶಾಶ್ವತವಾಗಿ ರದ್ದಾಗುತ್ತೆ. ಹುಷಾರ್! ಇನ್ನೊಂದು ಸೀರಿಯಸ್ ಮ್ಯಾಟರ್ ಅಂದ್ರೆ, ಯಾರೆಲ್ಲ ಕಳೆದ 5 ತಿಂಗಳಿಂದ ರೇಷನ್ ತಗೊಂಡಿಲ್ವೋ ಅಂಥವರ ಕಾರ್ಡ್ಗಳನ್ನ ಸರ್ಕಾರ ಕ್ಯಾನ್ಸಲ್ ಮಾಡೋಕೆ ಲಿಸ್ಟ್ ರೆಡಿ ಮಾಡಿದೆ. ನಿಮಗೆ ಅಕ್ಕಿ ಅಥವಾ ಸೌಲಭ್ಯ ಬೇಡ ಅಂದ್ರೆ ಕಾರ್ಡ್ ಯಾಕೆ ಅಂತ ಸರ್ಕಾರದ ಪ್ರಶ್ನೆ. ಆದ್ರೆ ಇವತ್ತಿನ ಅಪ್ಡೇಟ್ ಪ್ರಕಾರ ಏಪ್ರಿಲ್ ತಿಂಗಳವರೆಗೆ ಒಂದು ಲಾಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. ನೀವು ಈ ಕೂಡಲೇ ಹೋಗಿ ನಿಮ್ಮ ಪಾಲಿನ ರೇಷನ್ ಪಡ್ಕೊಳ್ಳಿ, ಇಲ್ಲ ಅಂದ್ರೆ ಕಾರ್ಡ್ ಇನ್ವ್ಯಾಲಿಡ್ ಆಗುತ್ತೆ. ಆಮೇಲೆ ಹೊಸ ಕಾರ್ಡ್ಗೆ ಅಪ್ಲೈ ಮಾಡೋದು ತುಂಬಾ ಕಷ್ಟದ ಕೆಲಸ. ಹಾಗೆಯೇ ವಯಸ್ಸಾದವರಿಗೆ ಅಥವಾ ಬೆರಳಚ್ಚು ಅಂದ್ರೆ ಬಯೋಮೆಟ್ರಿಕ್ ಬೀಳದವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಬಹಳಷ್ಟು ಜನ ಬೆರಳಿಟ್ಟಾಗ ಮಷೀನ್ ತಗೊಳ್ತಾ ಇರಲಿಲ್ಲ, ಅದಕ್ಕೆ ಜನ ರೇಷನ್ ಇಲ್ದೆ ವಾಪಸ್ ಬರ್ತಿದ್ರು. ಈಗ ಸರ್ಕಾರ ಏನ್ ಹೇಳಿದೆ ಅಂದ್ರೆ, ಯಾರಿಗೆ ಬಯೋಮೆಟ್ರಿಕ್ ಬರಲ್ವೋ ಅವರಿಗೆ ಮೊಬೈಲ್ಗೆ OTP ಕಳಿಸಿ ರೇಷನ್ ಕೊಡಬಹುದು. ಅಥವಾ ಅಧಿಕಾರಿಗಳು ನಿಮ್ಮ ದಾಖಲೆಗಳನ್ನ ಒಂದು ಪ್ರತ್ಯೇಕ ಪುಸ್ತಕದಲ್ಲಿ ಎಂಟ್ರಿ ಮಾಡಿಕೊಂಡು ರೇಷನ್ ಕೊಡಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದಾರೆ. ಸೊ ಇನ್ಮುಂದೆ ಬೆರಳಚ್ಚು ಬೀಳಲಿಲ್ಲ ಅಂತ ರೇಷನ್ ಬಿಟ್ಟು ಬರಬೇಡಿ, ನಿಮ್ಮ ಹಕ್ಕನ್ನ ಕೇಳಿ ಪಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ಪ್ರಮುಖ ಅಂಶಗಳು ಇವು. 8,000 ರೂಪಾಯಿ ಗೃಹಲಕ್ಷ್ಮಿ ಹಣ, ಇಂದಿರಾ ಕಿಟ್ನ ಸಂಭ್ರಮ ಮತ್ತು ರೇಷನ್ ಕಾರ್ಡ್ ಉಳಿಸಿಕೊಳ್ಳೋಕೆ ನೀವು ಮಾಡಬೇಕಿರೋ ಕೆಲಸಗಳು. ಸರ್ಕಾರ ಜನಸಾಮಾನ್ಯರಿಗೆ ಸಹಾಯ ಮಾಡೋಕೆ ಇಷ್ಟೆಲ್ಲ ಯೋಜನೆ ತರ್ತಾ ಇದೆ, ಅದರ ಸದುಪಯೋಗ ಪಡ್ಕೊಳ್ಳೋದು ನಮಗೆ ಬಿಟ್ಟಿದ್ದು. ಈ ಮಾಹಿತಿ ನಿಮಗೆ ನಿಜಕ್ಕೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಗ್ರೂಪ್ಗಳಿಗೆ, ವಾಟ್ಸಾಪ್ ಸ್ಟೇಟಸ್ಗೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ, ಅವರಿಗೂ ವಿಷಯ ತಿಳಿಲಿ. ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಇಲ್ವಾ ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ಕೂಡ ಬರೆಯಿರಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನೂ ಇಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಬೇಕು ಅಂದ್ರೆ ನಮ್ಮ ರೈತನ ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಎಲ್ಲರಿಗೂ ಅಡ್ವಾನ್ಸ್ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಿಗಲಿ ಅಂತ ಹಾರೈಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು. ನಮಸ್ಕಾರ.